ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಸದ್ಗುಣಗಳೇ ಲೋಕವನ್ನೆಲ್ಲ ವಶೀಕರಿಸುವವು ಎಂಬುದಕ್ಕೆ ನಿದರ್ಶನವಾಗಿ ನಾರದನ ಮಹತ್ವವನ್ನು ಕುರಿತು ಉಗ್ರಸೇನನೊಡನೆ ಕೃಷ್ಣನಿಗೆ ನಡೆದ ಸಂವಾದಗಳು ಎಂಬ 237ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ತಿರುಗಿ ಯುಧಿಷ್ಠಿರನು, ತಾತ, ಸರ್ವಲೋಕ ಪ್ರಿಯನಾಗಿ ಸರ್ವಭೂತ ಸಂರಕ್ಷಕನಾಗಿ ಸಮಸ್ತ ಗುಣಗಳಿಂದ ಕೂಡಿದ ಪುರುಷನು ಯಾವನಾದರೂ ಭೂಮಿಯಲ್ಲಿ ಇರುವನೇ? ಇದ್ದರೆ ಯಾರು ಎನ್ನಲು ಭೀಷ್ಮನು ಹೇಳುತ್ತಾನೆ, ರಾಜ, ನೀನು ಕೇಳುವ ಇದೇ ವಿಷಯವಾಗಿ ಶ್ರೀಕೃಷ್ಣನಿಗೂ ಉಗ್ರಸೇನನಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವುಂಟು. ಹಿಂದೊಮ್ಮೆ ಕಂಸನ ತಂದೆಯಾದ ಉಗ್ರಸೇನನು ಕೃಷ್ಣನೊಡನೆ, ವಾಸುದೇವ, ಲೋಕವೆಲ್ಲವೂ ನಾರದನನ್ನು ಬಹಳವಾಗಿ ಕೊಂಡಾಡುತ್ತಿರುವುದಲ್ಲವೇ? ಅವನು ಸಕಲ ಗುಣ ಸಂಪನ್ನನೆಂದು ನನಗೆ ತೋರಿದೆ. ಇದರ ನಿಜಾಂಶವೇನೆಂದು ನನಗೆ ತಿಳಿಸಬೇಕು ಎಂದನು. ಅದಕ್ಕೆ ಆ ಕೃಷ್ಣನು, ಯಾದವೇಂದ್ರ, ವಾಸ್ತವವೇ ನಾರದನಲ್ಲಿ ಅಸಾಧಾರಣಗಳುಂಟು. ಅವುಗಳಲ್ಲಿ ನನಗೆ ತಿಳಿದ ಕೆಲವನ್ನು ಮಾತ್ರ ಸಂಗ್ರಹವಾಗಿ ಹೇಳುವೆನು ಕೇಳು. ಆ ನಾರದನು ಒಳ್ಳೆ ಸಚ್ಚರಿತ್ರವುಳ್ಳವನು. ಅವನಲ್ಲಿ ಅಹಂಕಾರವಿಲ್ಲ. ನಡತೆಯಲ್ಲಿ ಹೇಗೋ ಹಾಗೆ ಜ್ಞಾನದಲ್ಲಿಯೂ ಅವನು ಎಣೆಯಿಲ್ಲದವನೆನಿಸಿ ಎಲ್ಲ ಕಡೆಯೂ ಪೂಜಿಸಲ್ಪಡುವನು. ಅತೃಪ್ತಿ, ಕ್ರೋಧ, ಭಯ, ಚಾಪಲ್ಯಾದಿ ದುರ್ಗುಣಗಳೇನು ಅವನಲ್ಲಿ ಇಲ್ಲ. ಅವನು ದೀರ್ಘಸೂತ್ರನಲ್ಲ, ಅಂದರೆ ಕಾರ್ಯದಲ್ಲಿ ತಾಮಸ ಸ್ವಭಾವವಿಲ್ಲದವನು. ಬಹಳ ಪ್ರಯತ್ನಪರನು. ಇವೆಲ್ಲ ಅವನ ಲೋಕಪೂಜ್ಯತೆಗೆ ಕಾರಣಗಳು. ಅವನು ಎಲ್ಲರಿಗೂ ಉಪಾಸ್ಯನಾದವನು. ಅವನು ಕಾಮ ಲೋಭಗಳಿಗೆ ಒಳಗಾಗನು. ಆಡಿದ ಮಾತಿಗೆ ತಪ್ಪುವವನಲ್ಲ. ಆದರೆ ಇದರಿಂದಲೇ ಅವನು ಎಲ್ಲರಿಗೂ ಪೂಜ್ಯನೆನಿಸಿದನು. ಆತ್ಮಜ್ಞರ ಸ್ವರೂಪವನ್ನು ಅವನು ಚೆನ್ನಾಗಿ ಬಲ್ಲವನು. ತಾಳ್ಮೆ, ಶಕ್ತಿ, ಇಂದ್ರಿಯ ಜಯ, ಸೌಮ್ಯತೆ, ಸತ್ಯ ಮೊದಲಾದ ಗುಣಗಳಿಂದ ಅವನು ಸರ್ವತ್ರ ಪೂಜ್ಯನಾಗಿರುವನು. ಆ ನಾರದನು ಅಸಾಧಾರಣವಾದ ತೇಜಸ್ಸು, ಯಶಸ್ಸು, ಬುದ್ಧಿ, ಜ್ಞಾನ, ವಿನಯ, ಸೌಜನ್ಯ, ತಪಸ್ಸು ಮೊದಲಾದವಕ್ಕೆಲ್ಲ ಆಧಾರವೆನಿಸಿದ್ದುದರಿಂದ ಅವನಿಗೆ ಆ ವಿಧದ ಪೂಜ್ಯತೆಯುಂಟಾಯಿತು. ಅವನು ಒಳ್ಳೆ ಶೀಲವುಳ್ಳವನು. ಶುದ್ಧವಾದ ವಸ್ತ್ರಗಳನ್ನೇ ಉಡುವನು. ಶುದ್ಧವಾದ ಗೃಹದಲ್ಲಿ ವಾಸಿಸುವನು. ಶುದ್ಧವಾದ ಆಹಾರವನ್ನೇ ಸೇವಿಸುವನು. ಇದರಿಂದ ತ್ರಿಕರಣಗಳಲ್ಲಿಯೂ ಶುದ್ಧನಾದವನು. ಯಾವಾಗಲೂ ಅವನು ಪ್ರಿಯವಾಕ್ಯಗಳನ್ನೇ ನುಡಿಯುವನು. ಎಲ್ಲರಲ್ಲಿಯೂ ಆದರವನ್ನು ತೋರಿಸುವನು. ಅವನಲ್ಲಿ ಈರ್ಷ್ಯೆ ಎಂಬುದಿಲ್ಲ. ಇದರಿಂದ ಅವನು ಲೋಕಪೂಜ್ಯನಾದನು. ಅವನಲ್ಲಿ ಪಾಪ ಪ್ರಸಕ್ತಿಯಿಲ್ಲ. ಎಲ್ಲರಿಗೂ ಹಿತವನ್ನೇ ಮಾಡತಕ್ಕವನು. ಇತರರ ಅನರ್ಥಕ್ಕಾಗಿ ಸಂತೋಷಿಸುವವನಲ್ಲ. ಇವೆಲ್ಲ ಅವನ ಪೂಜ್ಯತೆಗೆ ಕಾರಣಗಳು. ಅವನು ವೇದಗಳನ್ನು ಪುರಾಣಗಳನ್ನು ಅಧಿಗಮಿಸಿದವನಾಗಿ ವಿಷಯ ಸುಖಗಳಲ್ಲಿ ವಿಮುಖನಾಗಿ ಬಹಳ ಕ್ಷಮಾಶೀಲನಾಗಿರುವನು. ಯಾರನ್ನು ಅವಮಾನಿಸುವವನಲ್ಲ. ಸರ್ವ ಸಮಾನನಾದುದರಿಂದ ಅವನಿಗೆ ಪ್ರಿಯನಾಗಲಿ ಒಬ್ಬನೂ ಇಲ್ಲ. ಆದುದರಿಂದ ಅವನು ಲೋಕಪೂಜಿತನಾದನು. ಮತ್ತು ಅವನು ಪ್ರಿಯವಾದಿ, ಒಳ್ಳೆ ವಿದ್ಯಾವಂತನು. ಅತ್ಯಂತ ವಿನೋದವಾದ ಕಥೆಗಳನ್ನು ಹೇಳುವನು. ಮಹಾಪಂಡಿತನು. ಅವನಲ್ಲಿ ಶಾಠ್ಯ, ಕ್ರೌರ್ಯ, ಕ್ರೋಧ, ಲೋಭ ಮುಂತಾದ ದುರ್ಗುಣಗಳೇನೂ ಇಲ್ಲ. ಇದರಿಂದ ಅವನಿಗೆ ಲೋಕಪೂಜ್ಯತೆಯುಂಟು. ಅವನು ಧನವನ್ನು ಉದ್ದೇಶಿಸಿಯಾಗಲಿ ಇತರ ಪ್ರಯೋಜನಕ್ಕಾಗಲಿ ಇದಕ್ಕೆ ಮೊದಲು ಎಂದಿಗೂ ಯಾರೊಬ್ಬರೊಡನೆಯೂ ವಿರೋಧಿಸಿದವನಲ್ಲ. ಅವನಲ್ಲಿ ದೋಷ ಲೇಷಕ್ಕೂ ಎಡೆಯಿಲ್ಲದುದರಿಂದ ಅವನು ಲೋಕಪೂಜ್ಯನೆನಿಸಿದನು. ಅವನು ದೃಢಭಕ್ತಿಯುಳ್ಳವನು, ನಿರ್ದುಷ್ಟ ಹೃದಯನು, ಶ್ರುತಿಗಳಲ್ಲಿ ನಿಪುಣನು. ಅವನಲ್ಲಿ ಕ್ರೌರ್ಯವಿಲ್ಲ, ಮೋಹವಿಲ್ಲ. ಇದರಿಂದ ಅವನಿಗೆ ಲೋಕಪೂಜ್ಯತೆಯುಂಟಾಯಿತು. ಅವನು ಸಕಲ ಸಂಘಗಳನ್ನು ಬಿಟ್ಟವನಾಗಿದ್ದು ನೋಡುವವರಿಗೆ ಸಂಘಗಳುಳ್ಳವನಂತೆ ಕಾಣಿಸುವನು. ಅವನಿಗೆ ಯಾವುದರಲ್ಲಿಯೂ ದುರ್ಭೇದ್ಯವಾದ ಸಂಶಯವಿಲ್ಲ. ಒಳ್ಳೆ ವಾಗ್ಮಿ. ಕಾಮಗಳಲ್ಲಿ ಅವನಿಗೆ ಆಸೆಯಿಲ್ಲ. ಅವನು ತನ್ನನ್ನು ತಾನು ಹೊಗಳಿಕೊಳ್ಳುವವನಲ್ಲ. ಅವನಲ್ಲಿ ಮಾತ್ಸರ್ಯವಿಲ್ಲ. ಮೃದುವಾಗಿ ಮಾತಾಡುವನು. ಇದರಿಂದ ಅವನಿಗೆ ಸರ್ವತ್ರ ಪೂಜ್ಯತೆಯುಂಟಾಯಿತು. ಅವನು ಜನರ ನಾನಾ ಬಗೆಯ ಇಂಗಿತಗಳನ್ನು ತಾನಾಗಿ ಕಂಡುಕೊಳ್ಳಬಲ್ಲನು. ಎಲ್ಲ ವಸ್ತುಗಳ ಉತ್ಪತ್ತಿ ರಹಸ್ಯವನ್ನು ಬಲ್ಲವನು. ಸನ್ಮಾರ್ಗದಲ್ಲಿಯೇ ದೃಢಬುದ್ಧಿಯುಳ್ಳವನು. ವೇದಾಂತಗಳನ್ನು, ಯಾಗತಂತ್ರಗಳನ್ನು, ಯೋಗಗಳನ್ನು ಬಲ್ಲವನು. ಮತ್ತು ಅವನು ಕವಿಯಾಗಿಯೂ ಧೀಮಂತನಾಗಿಯೂ ಇರುವನು. ಇದರಿಂದ ಅವನು ಎಲ್ಲ ಕಡೆಯೂ ಪೂಜಿತನಾಗುವನು. ತಾನು ಸಿದ್ಧಾಂತೀಕರಿಸಿದ ನೀತಿಯಂತೆ ನಡೆಯುವನು.
ಕಾಲವನ್ನು ವ್ಯರ್ಥವಾಗಿ ಕಳೆಯುವವನಲ್ಲ. ಅವನು ಆತ್ಮವನ್ನು ವಶೀಕರಿಸಿದವನು, ಪರಿಪಕ್ವವಾದ ಪ್ರಜ್ಞೆಯುಳ್ಳವನು, ಯಾವಾಗಲೂ ದೃಢ ಸಂಕಲ್ಪವುಳ್ಳವನು, ಎಲ್ಲ ವಿಷಯಗಳಲ್ಲಿ ಎಚ್ಚರ ತಪ್ಪದವನು. ಇದರಿಂದಲೇ ಅವನಿಗೆ ಲೋಕಪೂಜ್ಯತೆಯುಂಟಾಯಿತು. ಅವನಿಗೆ ಯಾವಾಗಲೂ ತನ್ನ ದೋಷಕ್ಕಾಗಿ ನಾಚಿಕೆ ಪಡಬೇಕಾದ ಪ್ರಸಕ್ತಿಯೇ ಬಾರದು. ಒಳ್ಳೆ ಎಚ್ಚರಿಕೆಯುಳ್ಳವನು, ಇತರರ ಮರ್ಮಗಳನ್ನು ಹೊರಬೀಳಿಸುವವನಲ್ಲ. ಇದರಿಂದ ಅವನಿಗೆ ಲೋಕಪೂಜ್ಯತೆಯುಂಟು. ಎಷ್ಟೇ ಧನಲಾಭವಿದ್ದರೂ ಅವನು ಅದಕ್ಕಾಗಿ ಉಬ್ಬುವವನಲ್ಲ, ನಷ್ಟಕ್ಕಾಗಿ ಕೊರಗುವವನಲ್ಲ. ದೃಢ ಬುದ್ಧಿಯುಳ್ಳವನು, ಯಾವುದರಲ್ಲಿಯೂ ಮನಸ್ಸನ್ನು ಹೆಚ್ಚಾಗಿ ತಗೊಲಿಸನು. ಇದರಿಂದಲೇ ಅವನಿಗೆ ಎಲ್ಲೆಲ್ಲಿಯೂ ಪೂಜ್ಯತೆಯುಂಟಾಯಿತು. ರಾಜೇಂದ್ರ, ಹೀಗೆ ಸರ್ವಗುಣ ಸಂಪನ್ನನಾಗಿ, ಶುದ್ಧನಾಗಿ, ವಿದ್ಯಾವಂತನಾಗಿ, ರೋಗಹೀನನಾಗಿ, ಕಾಲವನ್ನು ಬಲ್ಲವನಾಗಿ, ಲೋಕಕ್ಕೆ ಪ್ರಿಯವಾವುದು ಎಂಬುದನ್ನು ತಿಳಿದವನು ಯಾರಿಗೆ ತಾನೇ ಪ್ರಿಯನಾಗುವನು ಎಂದನು. ಕೃಷ್ಣನ ಈ ಮಾತನ್ನು ಕೇಳಿ ಉಗ್ರಸೇನನು ನಾರದನನ್ನು ಮನಸ್ಸಿನಲ್ಲಿಯೇ ಬಹಳವಾಗಿ ಕೊಂಡಾಡುತ್ತಾ ತನ್ನ ಮನೆಗೆ ಹೋದನು. ಆಮೇಲೆ ಕೃಷ್ಣನು ರತ್ನಾಲಂಕೃತವಾದ ತನ್ನ ಮಂಚದಲ್ಲಿ ಏಕಾಂತವಾಗಿ ಕುಳಿತಿರುವಾಗ ನಾರದನು ಯಾದೃಚ್ಛಿಕವಾಗಿ ಅಲ್ಲಿಗೆ ಬಂದನು. ಕೃಷ್ಣನು ವಿದ್ಯುಕ್ತ ಸತ್ಕಾರಗಳಿಂದ ಅವನನ್ನು ಪೂಜಿಸಿ ಮುಂದೇನು ಮಾತಾಡದೆ ಸುಮ್ಮನಿದ್ದನು. ಕೃಷ್ಣನು ಹೀಗೆ ಉತ್ಸಾಹರಹಿತನಾಗಿ ಭಿನ್ನನಂತೆ ಇದ್ದುದನ್ನು ನೋಡಿ ನಾರದನು, ಕೃಷ್ಣ, ಏನಿದು? ನೀನು ಹಿಂದೆ ಯಾವಾಗಲೂ ಈ ರೀತಿಯಾಗಿ ಇದ್ದವನಲ್ಲ. ಈಗ ಈ ಅನುತ್ಸಾಹಕ್ಕೆ ಕಾರಣವೇನು ಹೇಳು ಎನ್ನಲು ಕೃಷ್ಣನು, ನಾರದ ಮುನೀಂದ್ರ, ಈಗ ಬಹಳ ಮುಖ್ಯ ವಿಚಾರವೊಂದು ನನ್ನ ಮನಸ್ಸನ್ನು ಕಳವಳಗೊಳಿಸುತ್ತಿದೆ. ಆದರೆ ನನಗೆ ಬಹಳ ಸುಹೃತ್ತಾಗಿಯೂ ಪಂಡಿತನಾಗಿಯೂ ಇದ್ದವನಿಗೆ ಮಾತ್ರ ಅದನ್ನು ತಿಳಿಸಬಹುದು. ಪಂಡಿತನಲ್ಲದ ಸುಹೃತ್ತಿಗಾಗಲಿ ಸುಹೃತ್ತಲ್ಲದ ಪಂಡಿತನಿಗಾಗಲಿ ಅದು ತಿಳಿಯತಕ್ಕದಲ್ಲ. ಇವೆರಡೂ ಗುಣಗಳು ನಿನ್ನಲ್ಲಿ ಇರುವುದರಿಂದ ನನ್ನ ಮನಸ್ಸಿನ ದುಃಖವನ್ನು ಧಾರಾಳವಾಗಿ ನಿನಗೆ ತಿಳಿಸಬಹುದು. ನಿನಗೆ ಮಾತ್ರ ಹೇಳುವೆನು ಕೇಳು. ನಾನು ಐಶ್ವರ್ಯ ಅಥವಾ ಅಧಿಕಾರವೆಂಬ ಹೆಸರಿನಿಂದ ನನ್ನ ಜ್ಞಾತಿಗಳಿಗೆ ಊಳಿಗವನ್ನೇ ಮಾಡುತ್ತಿರುವೆನಾದರೂ ಜ್ಞಾತಿಗಳು, ಬಂಧುಗಳು, ಸಂಬಂಧಿಗಳು ನನ್ನಲ್ಲಿ ಕೋಪಗೊಂಡು ನನ್ನನ್ನು ಯಾವಾಗಲೂ ದ್ವೇಷಿಸುತ್ತಲೇ ಇರುವರು. ನಾನೇನೋ ಅವರಿಗೆ ಬೇರೆ ಬೇರೆಯಾಗಿ ದಿವ್ಯ ಭೋಗಗಳನ್ನೆಲ್ಲ ಒದಗಿಸಿಕೊಡುತ್ತಲೇ ಇರುವೆನು. ಹೀಗೆ ಮಾಡುತ್ತಿದ್ದರು ಅವರು ನನ್ನನ್ನು ತಮ್ಮೊಳಗೆ ಒಬ್ಬೊಬ್ಬರನ್ನೊಬ್ಬರು ದ್ವೇಷಿಸುತ್ತಿರುವರು. ಇದಕ್ಕೆ ಏನು ಮಾಡಲಿ ಎಂದನು. ಅದಕ್ಕೆ ನಾರದನು, ಲೋಹಮಯವಲ್ಲದ ಆಯುಧದಿಂದ ನೀನು ಅವರ ನಾಲಿಗೆಯನ್ನು ಸೀಳಿ ಕತ್ತರಿಸಿ ತೆಗೆದು ಬಿಡು. ಅದರ ಮೇಲೆ ಅವರು ನಿನ್ನ ವಿಷಯವಾಗಿ ಬಾಯೆತ್ತಲಾರರು ಎಂದನು. ಅದಕ್ಕೆ ಆ ಕೃಷ್ಣನು, ಮುನೀಂದ್ರ, ಅವರ ನಾಲಿಗೆಯನ್ನು ಸೀಳಲು ಕಬ್ಬಿಣವಲ್ಲದ ಆಯುಧವು ಎಲ್ಲಿ ದೊರೆಯುವುದು? ಅದನ್ನು ನನಗೆ ತಿಳಿಸಬೇಕು ಎನ್ನಲು ನಾರದನು, ಕೃಷ್ಣ, ಪಶುಗಳು, ವಸ್ತ್ರಗಳು, ರತ್ನಗಳು, ಬಂಗಾರ ಈ ಮುಂತಾದವನ್ನು ವಿಶೇಷವಾಗಿ ಅವರ ಬಾಯಿಗೆ ಹಾಕುತ್ತಿರು. ಆಗ ಅವರ ನಾಲಗೆ ಅಡಗಿ ಹೋಗುವುದು. ಮಿತ್ರರು, ಬಂಧುಗಳು, ಸುಹೃತ್ತುಗಳು, ಗುರುಗಳು, ಸಂಬಂಧಿಗಳು ಮುಂತಾದ ಸ್ವಜನರಿಗೆ ಇವೇ ಅವರ ನಾಲಿಗೆಯನ್ನು ಕುಯ್ದಿಡತಕ್ಕ ಕಬ್ಬಿಣವಲ್ಲದ ಆಯುಧಗಳೆಂದು ತಿಳಿ. ಈ ಆಯುಧದಿಂದ ಆಗಾಗ ಅವರ ನಾಲಿಗೆಯನ್ನು ಕತ್ತರಿಸುತ್ತಲೇ ಇರಬೇಕು. ಅವರಿಗೆ ಹೀಗೆ ಧನವನ್ನು ಕೊಡುವುದು, ಪ್ರಿಯ ವಾಕ್ಯಗಳನ್ನು ಆಡುತ್ತಿರುವುದು ಇವೇ ವಶೀಕರಣೋಪಾಯಗಳು. ಅದರಿಂದ ನಿನಗೂ ಮೇಲುಂಟು. ಆಗ ನಿನ್ನನ್ನು ಅವರೇ ಬಹಳವಾಗಿ ಮೆಚ್ಚಿ ಕೊಂಡಾಡುವರು ಎಂದನು. ಈ ಮಾತಿಗೆ ಕೃಷ್ಣನು ನಕ್ಕು ನಾರದನನ್ನು ಸತ್ಕರಿಸಿ ಕಳುಹಿಸಿ ಅವನ ಮಾತಿನಂತೆಯೇ ನಡೆಯುತ್ತಿದ್ದನು. ಇವೆಲ್ಲ ನಾರದನ ಬುದ್ಧಿ ಪ್ರಭಾವವು. ರಾಜೇಂದ್ರ, ಹೀಗೆ ಎಲ್ಲ ಧರ್ಮಗಳಿಗೂ ವಿರೋಧವಿಲ್ಲದೆ ನಡೆಯುತ್ತಾ ಸದ್ಧರ್ಮಗಳನ್ನೇ ಮಹತ್ತಾಗಿ ಭಾವಿಸಿ ಜ್ಞಾನ ವಿಜ್ಞಾನಗಳಲ್ಲಿ ಸಮರ್ಥನಾದವನು ಲೋಕಪ್ರಿಯನೆನಿಸುವನು ಎಂದನು. ಇದು 237ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.